ಹಾಯ್ ಫ್ರೆಂಡ್ಸ್, ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ರೀಸೆಂಟಾಗಿ ನಮ್ಮ ಒಬ್ಬರು ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಚಿನಿಮಾಗೆ ತಿನ್ನಲಿಕ್ಕೆ ದ್ರಾಕ್ಷಿ ಹಾಕ್ಕೊಟ್ಟಿದ್ದಾರೆ. ಅವಳಿದ್ದು ಅದನ್ನು ತಗೊಂಡು ಹೋಗಿ ಉಪ್ಪು ಕೇಳಿದಾಳಂತೆ. ಅವರಿದು ಓಕೆ, ಉಪ್ಪಿನ ಜೊತೆ ಅದ್ಕೊಂಡು ತಿನ್ನೋಕ್ಕೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಕೊಟ್ಟಿದ್ದಾರೆ. ಆದರೆ ಅವಳು ಅದನ್ನು ದ್ರಾಕ್ಷಿಗೆ ಹಾಕಿ ಚೆನ್ನಾಗಿ ತೊಳೆದು ನೀರೆಲ್ಲ ಹಾಕಿ 1-2-3 ಸಲ ಚೆನ್ನಾಗಿ ತೊಳೆದು ಅದಾದಮೇಲೆ ಅವಳು ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ತಿಂದಿದ್ದಾಳಂತೆ. ಅದನ್ನು ಅವ್ರು ನೋಡಿಬಿಟ್ಟು ತುಂಬಾ ಖುಷಿಪಟ್ಟರು. ಎಷ್ಟೊಂದು ಹೈಜೀನಾಗಿ ಮಕ್ಕಳು ಇರೋದನ್ನ ನೀವು ಹೇಳ್ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು ನೋಡೋದೆ, ನಮಗೂ ಆ ರೀತಿ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿರೋದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಈಗ ಚಿಕ್ಕ ಮಕ್ಕಳಿರುವಂತಹ ತುಂಬ ಪೇರೆಂಟ್ಸಿಗೆ ಒಂದು ದೊಡ್ಡ ಡೌಟ್ ಇರುತ್ತೆ, ಮಕ್ಕಳಿಗೆ ಹೈಜೀನ್ ಹೇಳ್ಕೊಡೋದು ಕರೆಕ್ಟಾ ತಪ್ಪಾ ಅಂತ. ಯಾಕೆ ಅಂದರೆ ಕೆಲವು ಜನರು ಅಂದ್ಕೊಳ್ತಾರೆ ಮಕ್ಕಳಿಗೆ ರೋಗಗಳು ಬರಬೇಕು, ಆವಾಗಲೇ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಆವಾಗ ಸ್ಟ್ರಾಂಗ್ ಆಗಿ ಇರ್ತಾರೆ ಅಂತ. ಇನ್ನು ಕೆಲವರು ಅಂದ್ಕೊಳ್ತಾರೆ ಮಕ್ಕಳಿಗೆ ಕಾಯಿಲೆ ಬರೋದೇ ಬೇಡಪ್ಪ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ. ನನ್ನ ಪ್ರಕಾರ ಅವೆರಡೂ ಇರಬೇಕು. ಯಾಕೆಂದರೆ ಮಕ್ಕಳಿಗೆ ಕಾಯಿಲೆ ಬರೋದಂತೂ ತಪ್ಸಕ್ಕಂತೂ ಆಗಲ್ಲ. ಹಾಗಂತ ಹೇಳ್ಬಿಟ್ಟು ಕಾಯಿಲೆಗಳನ್ನು ಹುಡ್ಕೊಂಡು ಹೋಗಬಾರ್ದು. ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಅವ್ರಿಗೆ ಹೇಳ್ಕೊಟ್ರೆ ಮಕ್ಕಳು ಬೆಳೆಯುವಾಗ ಮುಂದೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಂತೂ ಮೊದಲು ಮಕ್ಕಳು ಐಟಮ್ಸ್ ಎಲ್ಲ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಇರೋ ಎಲ್ಲ ಕೆಲಸಗಳನ್ನ ಬಿಟ್ಟು ಅದು ಕುದಿಯೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದೆ. ಹಾಗೆ ರೀಸೆಂಟಾಗಿ ಕೆಲವರು ನನಗೆ ಕಾಮೆಂಟ್ಸ್ ಕೂಡ ಮಾಡಿ ಕೇಳ್ತಾ ಇದ್ರು, ಡಿಶ್ ವಾಷರ್ನಲ್ಲಿ ಮಕ್ಕಳ ಐಟಮ್ಸ್ನ ಕ್ಲೀನ್ ಮಾಡಿದ್ರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗುತ್ತಂತೆ, ಹೌದಾ ಅಂತ. ನಿಮ್ಮ ಮನೇಲಿ ಡಿಶ್ ವಾಷರ್ ಇರಲಿ ಇಲ್ಲದೇ ಇರಲಿ, ಮಕ್ಕಳ ಐಟಮ್ಸನ್ನು ಕ್ಲೀನ್ ಮಾಡಬೇಕಂದ್ರೆ ನಾವು ಸ್ಟೆರಿಲೈಸರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇವತ್ತು ಅಂಥದ್ದೇ ಒಂದು ಪ್ರಾಡಕ್ಟನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಬನ್ನಿ. ಅದು ಯಾವುದು ಅಂದರೆ ಫಿಲಿಪ್ಸ್ ಎವೆಂಟ್ ಸ್ಟೀಮ್ ಸ್ಟೆರಿಲೈಸರ್. ಇದು 99.9% ಅಷ್ಟು ಜರ್ಮ್ಸ್ನ ಎಲಿಮಿನೇಟ್ ಮಾಡುತ್ತೆ. ದೀರು ಚಿಕ್ಕವನಿರಬೇಕಾದ್ರೆ ಈ ಡಿವೈಸ್ನ ತರಿಸ್ಕೊಂಡಿದ್ದೆ. ಅವಾಗ ನಾನು ಅವನ ಟಾಯ್ಸ್, ಫೀಡಿಂಗ್ ಬಾಟಲ್ಸ್, ಸ್ಪೂನ್ಸ್, ನಿಪ್ಪಲ್ಸ್ ಇದೆಲ್ಲದನ್ನ ಹಾಕಿ ಸ್ಟೆರಿಲೈಸ್ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ಅವನ ಟಾಯ್ಸ್, ಸ್ಪೂನ್ಸ್ ಮತ್ತೆ ಸಿಪ್ಪರ್ಸ್ ಅನ್ನ ಸ್ಟೆರಿಲೈಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಬಾಯ್ಲಿಂಗ್ ಗಿಂತ 2x ಬೆಟರ್ ಜರ್ಮ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಇದು ಯೂಸ್ ಮಾಡೋದು ತುಂಬಾ ಸಿಂಪಲ್. ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ ಗಳನ್ನ ಇಡ್ತೀನಿ. ಇನ್ನು ಸೆಕೆಂಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಫೀಡಿಂಗ್ ಬಾಟಲ್, ವಾಟರ್ ಬಾಟಲ್ ಮತ್ತೆ ಟಾಯ್ಸ್ ನ ಇಡಬಹುದು. ಇದ್ರ ಬೇಸ್ ಅಲ್ಲಿ ಈ ರೀತಿ ನೀರ್ ಹಾಕೊಂಡ್ರೆ ಆಯ್ತು. ಜಸ್ಟ್ ಈ ರೀತಿ ಸ್ವಿಚ್ ಆನ್ ಮಾಡಿ ಈ ಬಟನ್ ಪ್ರೆಸ್ ಮಾಡ್ಬೇಕಷ್ಟೇ. ಈ ಡಿವೈಸ್ಗೆ ಈ ರೀತಿ ಕ್ಲೋಸ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ರೀತಿ ಕಂಟಾಮಿನೇಷನ್ ಆಗೋದಿಲ್ಲ. ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ಆ ನಂತರ ನೀವು ತೆಗೆದ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಸ್ಟೆರಿಲೈಸೇಷನ್ ಕೂಡ ಕನ್ಸಿಸ್ಟೆಂಟ್ ಆಗಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ, ಜೊತೆಗೆ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಒಂದು ಸ್ಟಡಿ ಪ್ರಕಾರ ಈ ತರ ಡಿವೈಸ್ ಮನೇಲಿದ್ರೆ ಮಕ್ಕಳು ಹುಷಾರ್ ತಪ್ಪೋದು ಕೂಡ ಕಮ್ಮಿ ಆಗತ್ತಂತೆ. ಇಷ್ಟೇ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ನೀರು ಹಾಕೋದು, ಸ್ವಿಚ್ ಆನ್ ಮಾಡೋದು, ಕೆಲವೇ ನಿಮಿಷಗಳಲ್ಲಿ ಸ್ಟೆರಿಲೈಸ್ ಆಗಿಬಿಡುತ್ತೆ. ನನಗಂತೂ ಈ ಡಿವೈಸ್ ತುಂಬಾ ಯೂಸ್ ಆಗಿದೆ. ನೆಕ್ಸ್ಟ್ ಯಾರಿಗಾದ್ರೂ ಮಕ್ಕಳಾದರೆ ಇದನ್ನು ಗಿಫ್ಟ್ ಆಗಿ ಕೂಡ ಕೊಡ್ಬೋದು ನಾನು. ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಇಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಥ್ಯಾಂಕ್ ಯು.